ಹಾಗಾಗಿ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಏನು 5 ಭಾಗಗಳಲ್ಲೂ ಸಹ ಈಗಾಗಲೇ 369 ವಾರ್ಡ್ ಆಗಿದೆ. ಏನು ಇವತ್ತಿನ ಕಾಂಗ್ರೆಸ್ ನೇತೃತ್ವದ ಈ ರಾಜ್ಯ ಸರ್ಕಾರ ನೀಚ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಕರೆಯಬೇಕಾಗ್ತದೆ. 5 ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟು ನಮ್ಮ ಪಕ್ಷದಿಂದ ಹೋಗಿ ಇವತ್ತೇನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಅವರು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತನಾಡ್ತಾರೆ. ಸಿದ್ದರಾಮಯ್ಯವರು ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಸಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಬೆಂಗಳೂರು ನಗರದಲ್ಲಿ ಏನ್ ಮುಂಚೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಇವತ್ತು 6 ವರ್ಷ ಕಳೆದೋಯ್ತು. 6 ವರ್ಷದಿಂದ ಜನಪ್ರತಿನಿಧಿಗಳಿಲ್ಲ. ಆದ್ರೆ ಇವತ್ತು ಏನು ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿ ಇವಾಗೇನೋ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ ಲೈನ್ ಒಳಗಡೆ ನೀವು ಚುನಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ 2011ರ ರೋಸ್ಟರ್ ಪ್ರಕಾರ ಏನು ಹೈಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಇತ್ತು, ಅದ್ರ ಪ್ರಕಾರ ಇವತ್ತು ಸಹ ಇವರು ಒಂದು ರಿಸರ್ವೇಶನ್ ಸರಿಯಾಗಿ ಮಾಡಲಿಲ್ಲ. ಉದ್ದೇಶ ಮತ್ತೆ ಅವರಿಗೆ ಚುನಾವಣೆ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಯಾರಾದ್ರೂ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಲಿ, ಅವರು ಮತ್ತೆ ಸ್ಟೇನ ತಗೊಂಡ್ಬರ್ಲಿ, ಈ ಚುನಾವಣೆನ ಮುಂದಕ್ಕೆ ಹಾಕ್ಬೇಕನ್ನತಕ್ಕಂತ ಒಂದು ದುರ್ಬುದ್ಧಿ ಇಟ್ಕೊಂಡು ಇವತ್ತು ಸಹ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ರಿಸರ್ವೇಶನ್ ಮಾಡಲಿಲ್ಲ. ಲೋಕಲ್ ಬಾಡಿಯಲ್ಲಿ 50% ಹೆಣ್ಮಕ್ಳಿಗೆ ರಿಸರ್ವೇಶನ್ ಕೊಡ್ಬೇಕಂತ, ಅದರಲ್ಲಿ ಅವರು 50% ಕೊಟ್ಟಿಲ್ಲ, 45% ಕೊಟ್ಟಿದ್ದಾರೆ. ಅಂದ್ರೆ ಇವರೇ ಏನು ಲೋಪಗಳು ಮಾಡಿದ್ದಾರೆ. ಈ ಲೋಪಗಳು ಮಾಡಿರ್ತಕ್ಕಂಥ ಉದ್ದೇಶ ಚುನಾವಣೆ ನಡೀಬಾರ್ದು, ಯಾರಾದ್ರೂ ನ್ಯಾಯಾಲಯಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿ ಸ್ಟೇ ತಂದು ಚುನಾವಣೆನ ಮುನ್ನೋಡ್ಬೇಕಂತಕ್ಕಂಥ ಭಾವನೆ. ಯಾಕೆ ಹೇಳಿದೆ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ. ನಮ್ಮ ಸಂವಿಧಾನದ ಆಶಯ ಇರತಕ್ಕಂಥದ್ದು ಕಟ್ಟ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗ್ಬೇಕು ಅಂತ ಹೇಳಿ. ಆದ್ರೆ ಇವರ ಯೋಗ್ಯತೆಗೆ ಇದುವರೆಗೂ ಸಹ ಲೋಕಲ್ ಬಾಡಿ ಚುನಾವಣೆ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲ. ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ತಾರೆ. ಯಾವೊಬ್ಬ ಹಿಂದುಳಿದ ವರ್ಗದವರೆಗೂ ಸಹ ಇವರು ಇವತ್ತವರೆಗೂ ಅಧಿಕಾರ ಕೊಡ್ಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇದೇ ಹಿಂದೆ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಈ ಹಿಂದೆ ಒಂದು ಸುಮಾರು 300 ಜನ ಇದೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವರು ಅದರಲ್ಲಿ ಹಿಂದುಳಿದವರು KS ಚುನಾವಣೆ ಬರ್ದಿದ್ರು, ಅದರಲ್ಲಿ KS ಎಕ್ಸಾಮ್ ಅನ್ನು ಬರೆದು ಅದರಲ್ಲಿ 300 ಜನ, ಅದರಲ್ಲಿ ಸುಮಾರು 130-140 ಹಿಂದುಳಿದ ವರ್ಗಕ್ಕೆ ಸೇರ್ತಕ್ಕಂಥ ಅಭ್ಯರ್ಥಿಗಳು ಅವರು ಯಾರೋ ಒಬ್ಬರು ಇಬ್ರು ತಪ್ಪು ಮಾಡಿದ್ರು ಅಂತ ಹೇಳಿ ಇಡೀ 300 ಜನಕ್ಕೂ ಸಹ ಬರೆಯನ್ನ ಹೇಳಿದ್ರು. ಆ ನಂತರ ಇದೇ ನಮ್ಮ ಪಕ್ಷದ ನಾಯಕರು ಕುಮಾರಣ್ಣವರು ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿ ಮತ್ತೆ ಸದನದಲ್ಲಿ ನಾವು ಇದ್ದಾಗ ಕುಮಾರಣ್ಣವರನ್ನು ಎಲ್ಲ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಸದನದಲ್ಲಿ ಬಹಳ ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಿ ಧ್ವನಿಯನ್ನು ಮಾಡಿ ಆ ಒಂದು 300 ಜನಕ್ಕೂ ಸಹ ಯಾರು ಒಂದು 10-15 ಜನ ಅದರಲ್ಲಿ ಯಾರು ಲೋಪ ಮಾಡಿದ್ರು ಅವರು ಬಿಟ್ಟು ನಮ್ಮ ಪಕ್ಷದ ಕುಮಾರಣ್ಣವರು ಪೂಜೆ ದೇವೇಗೌಡರ ಸಾಹೇಬರ ಪಕ್ಷದ ಶಾಸಕರ ಹೋರಾಟದಿಂದ ಮತ್ತೆ ಅವರಿಗೆ ಇವತ್ತು ಅಧಿಕಾರವನ್ನ ಕೊಟ್ಟರು ಇದೇ ಮುಖ್ಯಮಂತ್ರಿಗಳು.